ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಡಾಕ್ಟರ್ ರಂಗಪ್ಪ ಇವರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ. ಹೌದು, ಒಬ್ಬ ಸರ್ಕಾರಿ ನೌಕರ ನಿವೃತ್ತಿ ಹೊಂದುವವರೆಗೂ ಮಾಡಿದ ಉತ್ತಮ ಕೆಲಸಗಳಿಗೆ ಕೊನೆಯವರೆಗೂ ಗೌರವವಿರುತ್ತದೆ ಎಂದು ಆಡಳಿತಾಧಿಕಾರಿ ಇಒ ಹನುಮಂತಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಬುಧವಾರ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಡಾಕ್ಟರ್ ಎಚ್ ರಂಗಪ್ಪ ಇವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ನಂಬುವ ಸರ್ಕಾರಿ ನೌಕರರಿಗೆ ಕಿವಿಮಾತು ಕೂಡ ಹೇಳಿದರು. ನಾವು ಸರ್ಕಾರಿ ಕೆಲಸ ತೆಗೆದುಕೊಂಡ ಮೇಲೆ ಮತ್ತು ಸಮಾಜಕ್ಕೆ ಮಾಡಿದಂತಹ ಉತ್ತಮ ಕೆಲಸಗಳೇ ಕೊನೆಯ ತನಕ ಉಳಿಯುತ್ತವೆ ಎಂದರು. ರಂಗಪ್ಪರವರು ನಾವು ಯಾವುದೇ ಕಾರ್ಯಕ್ರಮವಿರಲಿ ನಿರೂಪಣೆಯನ್ನು ಉತ್ತಮವಾಗಿ ಮಾಡಿಕೊಟ್ಟು ಜನಗಳಲ್ಲಿ ಉತ್ತಮ ಒಡನಾಟ ಇಟ್ಟುಕೊಂಡು ಒಬ್ಬ ಸ್ನೇಹಿತನಾಗಿ ಎಲ್ಲರತ್ತ ಬೆರೆಯುತ್ತಿರುವುದರಿಂದ ಸಾವಿರಾರು ಅಭಿಮಾನಿಗಳು ಆಗಮಿಸಿದ್ದಾರೆ ಎಂದರು. ಇಂತಹ ವ್ಯಕ್ತಿಯನ್ನು ನಾವು ನಿವೃತ್ತಿಗೊಳಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಅವರು ಮಾಡಿದ ಉತ್ತಮ ಕೆಲಸಗಳಿಗೆ ಪ್ರತಿಯೊಂದು ಇಲಾಖೆಯವರು ಬಂದು ಸನ್ಮಾನ ಮಾಡುತ್ತಿರುವುದೇ ಒಂದು ದೊಡ್ಡ ಉದಾಹರಣೆಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ವಿವಿಧ ಮುಖಂಡರು ಮಾತನಾಡಿದರು. ಅದೇ ರೀತಿ ಪರಮಪೂಜ್ಯ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಸ್ವಾಮಿಗಳು ಕೂಡ ಬೀಳ್ಕೊಡುಗೆ ಸಮಾರಂಭದ ಅನಿಸಿಕೆಗಳನ್ನು ತಿಳಿಸಿದರು. ಈ ಬೀಳ್ಕೊಡುಗೆ ಸಮಾರಂಭ ಬಂದಿರತಕ್ಕಂಥ ಎಲ್ಲರಿಗೂ ಸಹಿತ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೂ ಮುಖ್ಯವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಸಹಿತ ಈ ಒಂದು ಬೀಳ್ಕೊಡುಗೆ ಸಮಾರಂಭ ಬಂದಿರತಕ್ಕಂಥದ್ದು ಸಹಿತ ಸ್ವಾಗತ ಸುಸ್ವಾಗತ ಬಯಸುತ್ತಾ, ವೃತ್ತಿ ನಿವೃತ್ತಿ ಈ ಒಂದು ಜೀವನದಲ್ಲಿ ಸರ್ಕಾರ ಹುದ್ದೆಗೆ ಸೇರ್ಕೊಂಡಾಗಿಂದ ಸೇರ್ಕೊಳ್ಳೋದು ಅನಿವಾರ್ಯ, ಬಿಟ್ಟೋಗ್ತಕ್ಕಂಥದ್ದು ಅದು ಅನಿವಾರ್ಯ. ಆ ವೃತ್ತಿ ನಿವೃತ್ತಿ ನಡುವೆ ನಾವು ಏನು ಕೆಲಸ ಮಾಡಿದ್ವು ಅಂತೇಳಿ ನಾವು ಮಾತಾಡ್ತಕ್ಕಂಥದ್ದಲ್ಲ, ಅವರ ಅನುಪಸ್ಥಿತಿಯಲ್ಲಿ ಪಬ್ಲಿಕ್ಸು ನಾಗರಿಕರು ಮಾತಾಡ್ತಕ್ಕಂಥ ವಿಷಯ. ಏಕೆಂತಂದ್ರೆ ಒಬ್ಬ ವ್ಯಕ್ತಿನಾಗ್ಲಿ, ಒಂದು ವಸ್ತುನಾಗಿರ್ಲಿ, ಮತ್ತೊಂದು ಯಾವುದೇ ಆಗಿರ್ಲಿ, ಅವರ ಅನುಪಸ್ಥಿತಿಯಲ್ಲಿ ಮಾತಾಡಬೇಕಾಗಿರ್ತಕ್ಕಂಥದ್ದು ನಮ್ಮಗಳ ಕರ್ತವ್ಯ. ಈ ಒಂದು ದೃಷ್ಟಿಯಲ್ಲಿ ಈಗಾಗಲೇ ನಾನು ಬಂದು 1.5-2 ವರ್ಷ ಈ ತಾಲೂಕಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬಂದು ನಮ್ಮ ಜೊತೆಯಲ್ಲಿ ಬಹಳಷ್ಟು ಒಡನಾಟ. ಯಾವುದೇ ಒಂದು ಸಭೆ ತಗೊಂಡ್ರು ಸ್ವಾಗತನ ಅವ್ರದೇ, ವಂದನಾರ್ಪಣೆನೂ ಅವ್ರದೇ, ಭಾಷಣನೂ ಅವ್ರದೇ, ಎಲ್ಲ 3 in 1. ಇಲ್ಲಿ ಯಾರು ಕೆಲಸ ಕೊಡ್ತಕ್ಕಂಥ ಅವಶ್ಯಕತೆ ಅವರಲ್ಲಿ ಇರಲಿಲ್ಲ. ಮೀನ್ಸ್ ಅಲ್ಲಿ ಏನಾಗಿದೆ, ಎಲ್ಲದಕ್ಕೂ ಮೈಕ್ ಇಟ್ಕೊಂಡು ಮಾತಾಡ್ತಕ್ಕಂಥ ಒಂದು ಗೌರವ ಪೂರ್ವಕವಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ರಂಗಪ್ಪ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಜನಪ್ಪ ಹಾಗೆ ಇಂಜಿನಿಯರ್ ಪರಮೇಶ್ವರಪ್ಪ ಇವರ ಒಟ್ಟಿಗೆ ನಾವೆಲ್ಲರೂ ಕೂಡ ಓದಿದಂಥವರು. ಬಹಳಷ್ಟು ಸಮಯ ಆದ್ದರಿಂದ ನಾವು ಸಮಯವನ್ನು ಕೂಡ ಲೆಕ್ಕಕ್ಕೆ ತಗೊಂಡಾಗ ನಾನೊಬ್ಬ ಸ್ನಾತಕೋತ್ತರ ಪದವೀಧರ ಮಾನಸ ಗಂಗೋತ್ರಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾತಾಡಕ್ಕೆ ಬಿಟ್ಟರೆ ಸಂಜೆವರೆಗೂ ಮಾತಾಡುವಷ್ಟು ಒಂದು ವಿದ್ವತ್ವವನ್ನು ಗಳಿಸಿದ್ದೀವಿ. ಅದೆಲ್ಲನೂ ಈಗ ಪ್ರಸ್ತುತ ಆಗಲ್ಲ. ಬದಲಾಗಿ ಡಾಕ್ಟರ್ ರಂಗಪ್ಪನವ್ರ ಬಗ್ಗೆ ನಾವು ಕೇಂದ್ರೀಕರಣ ಮಾಡಿದಾಗ, ಡಾಕ್ಟರ್ ರಂಗಪ್ಪ ನಾವು ಅಣ್ಣ ತಮ್ಮಗಳಿಗಿಂತ ನನಗಿಂತ 2 ವರ್ಷ ದೊಡ್ಡವರು. ಆದರೂ ಕೂಡ ಎಂದು ನಾವೊಬ್ಬರು ವಯಸ್ಸಿನಲ್ಲಿ ದೊಡ್ಡವರಂತ ಬರಲೇ ಇಲ್ಲ. ಸ್ನೇಹಿತರಾಗಿ ಬಹಳ ಸನ್ಮಿತ್ರರಾಗಿ ನಡ್ಕೊಂಡು ಬಂದಂತ ಉದಾಹರಣೆಗಳೇ ಹೆಚ್ಚು. ಡಾಕ್ಟರ್ ರಂಗಪ್ಪನವರು ಈಗಾಗಲೇ ಕಿರುಪರಿಚಯ ನಮ್ಮ ಸೊಸೆ ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದಾರೆ, ಅಮೃತ. ಇನ್ನು ಅದಕ್ಕೆ ಮೆರುಗು ಕೊಡ್ಲಿಕ್ಕೆ ಅನ್ನೋದು. ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರೌಢಶಾಲೆಗಳು ಇರಲಿಲ್ಲ. ಹಾಗಾಗಿ ಅವರು ಚಳ್ಳಕೆರೆ ನಗರಕ್ಕೆ ಓಡಾಡಿಕೊಂಡು ಅವರು ತಮ್ಮ ಪ್ರೌಢ ಶಿಕ್ಷಣವನ್ನ ಮುಗಿಸ್ತಾರೆ. ಅಂದ್ರೆ 8ರಿಂದ 10ನೇ ತರಗತಿಯನ್ನ ಸರ್ಕಾರಿ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆಯಲ್ಲಿ ಅವರು ಪೂರ್ಣಗೊಳಿಸ್ತಾರೆ. ಅದೇ ರೀತಿಯಾಗಿ ಚಳ್ಳಕೆರೆ ತಾಲೂಕಿನಲ್ಲಿಯೇ ಅವರ ಪದವಿ ಪೂರ್ವ ಶಿಕ್ಷಣವನ್ನು ಸಹ ಅವರು ಪೂರ್ಣಗೊಳಿಸ್ತಾರೆ. ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಅವರು ಪೂರ್ಣಗೊಳಿಸಿ ತದನಂತರ ಅವರು ಸಿಇಟಿಲಿ ಇಂಜಿನಿಯರಿಂಗು ಅವ್ರಿಗೆ ಬರುತ್ತೆ. ಅಂಡ್ ಅಗೇನ್ ಇದು ಪಶುವೈದ್ಯಕೀಯದನ್ನು ಬರುತ್ತೆ. ನಮ್ಮ ಮಾವನವರು ಇಂಜಿನಿಯರಿಂಗ್ ಅನ್ನ ತ್ಯಜಿಸಿ ಅವರು ಪಶುವೈದ್ಯವನ್ನ ಆರಿಸಿಕೊಳ್ತಾರೆ. ಬೆಂಗಳೂರಿನ ಪಶುವೈದ್ಯ ವಿದ್ಯಾಲಯದಲ್ಲಿ ಅವರು 1986ರಿಂದ 1991ರವರೆಗೆ ವೈದ್ಯ ಶಿಕ್ಷಣವನ್ನ ಪೂರ್ಣಗೊಳಿಸಿ
ತದನಂತರ ಅವರು ಸರ್ಕಾರಿ ಹುದ್ದೆ 1993ರಲ್ಲಿ ಪ್ರಪ್ರಥಮದಾಗಿ ಸರ್ಕಾರಿ ಹುದ್ದೆ ಪಶು ವೈದ್ಯ ಅಧಿಕಾರಿಯಾಗಿ ಅವರು ಒಂದು ಸರ್ಕಾರಿ ನೌಕರಿಯನ್ನ ಪಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಸಾವಿರಾರು ಅಭಿಮಾನಿಗಳು, ವಿವಿಧ ಇಲಾಖಾ ಅಧಿಕಾರಿಗಳು, ಮಹಿಳೆಯರು, ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.